ಕುಣಿಗಲ್ನಲ್ಲಿ ದಲಿತ ವೃದ್ಧೆಯ ಜಮೀನು ಒತ್ತುವರಿ ಆರೋಪ, ಜಾತಿ ನಿಂದನೆ, ಪ್ರಾಣ ಭಯ, ಪೊಲೀಸ್ ನಡೆ ಬಗ್ಗೆ ಗಂಭೀರ ಪ್ರಶ್ನೆಗಳು. ವಿಡಿಯೋ ಸಾಕ್ಷ್ಯ ಬಹಿರಂಗ. ಕುಣಿಗಲ್, ತುಮಕೂರು ಜಿಲ್ಲೆ. ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿಯ ಕಿತ್ನಾಮಂಗಲ ಗ್ರಾಮದ 76 ವರ್ಷದ ದಲಿತ ವೃದ್ಧೆ ಲಕ್ಷ್ಮಮ್ಮ ಅವರ ಜಮೀನು ಒತ್ತುವರಿ ಪ್ರಕರಣ ಇದೀಗ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು, ಜಾತಿ ನಿಂದನೆ, ದೌರ್ಜನ್ಯ ಹಾಗೂ ಪೊಲೀಸ್ ನಡೆ ಬಗ್ಗೆ ತೀವ್ರ ಆರೋಪಗಳು ಕೇಳಿಬಂದಿವೆ. ಜಮೀನಿನ ಹಿನ್ನೆಲೆ ಏನು? ಲಕ್ಷ್ಮಮ್ಮ ಅವರು ಭೋವಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರಾಗಿದ್ದು, ಚನ್ನಾಪುರ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂಬರ್ 60/1, 61 ಮತ್ತು 63ರಲ್ಲಿ ಇರುವ ಜಮೀನು ತಮ್ಮ ಪಾರಂಪರಿಕ ಸ್ವತ್ತಾಗಿರುವುದಾಗಿ ತಿಳಿಸಿದ್ದಾರೆ. ಈ ಜಮೀನು ತಮ್ಮ ಮಾವರಾದ ಕುಪ್ಪ ಭೋವಿ ಮತ್ತು ವೆಂಕಟರಾಮಯ್ಯ ಅವರಿಗೆ ವಿಶೇಷ ಜಿಲ್ಲಾಧಿಕಾರಿಗಳ ಇನಾಮು ರದ್ದಿಯಾತಿ ನ್ಯಾಯಾಲಯದಿಂದ ಸಾಗುವಳಿದಾರರೆಂದು ಆದೇಶಿತವಾಗಿದ್ದು, ಹಲವು ವರ್ಷಗಳಿಂದ ಕುಟುಂಬದ ವಶದಲ್ಲಿಯೇ ಅನುಭವಿಸುತ್ತಾ ಬಂದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅನಾರೋಗ್ಯದ ವೇಳೆ ಒತ್ತುವರಿ ಆರೋಪ. 2 ವರ್ಷಗಳ ಹಿಂದೆ ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿ ಮೈಸೂರಿನ ಭಾರತ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಪಡೆದ ಲಕ್ಷ್ಮಮ್ಮ ಅವರು ಈಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಈ ಸಂದರ್ಭದಲ್ಲಿ 1 ವರ್ಷ ಊರಿನಲ್ಲಿ ಇರದ ಅವಕಾಶವನ್ನು ಬಳಸಿಕೊಂಡು ಚನ್ನಾಪುರ ಗ್ರಾಮದ ಕೆಲ ಪ್ರಭಾವಿ ವ್ಯಕ್ತಿಗಳು ಸಿ ನಾಗರಾಜು, ಪರಶುರಾಮ್, ಬಾಲಕೃಷ್ಣ, ಕೆಆರ್ ಶಾಂತ, ಸಿಸಿ ಚೆಲುವೇಗೌಡ, ಲಕ್ಷ್ಮಣಗೌಡ ಮತ್ತು ಸಿಎನ್ ಗಂಗಣ್ಣ ತಮ್ಮ ಜಮೀನನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಂತರ ಲಕ್ಷ್ಮಮ್ಮ ಅವರು ಹುರುಳಿ ಬಿತ್ತಿದ ಜಮೀನಿನಲ್ಲಿ ಆರೋಪಿಗಳು ಅಕ್ರಮವಾಗಿ ತೆಂಗಿನ ಸಸಿಗಳನ್ನು ನೆಟ್ಟಿದ್ದಾರೆ ಎನ್ನಲಾಗಿದೆ. ಕನಿಷ್ಠ ಜಾತಿಯವಳಿಗೆ ಇಷ್ಟು ಜಮೀನು ಏಕೆ? ಜಾತಿ ನಿಂದನೆ ಆರೋಪ. ಜಮೀನಿನ ಬಗ್ಗೆ ಪ್ರಶ್ನಿಸಿದಾಗ ಆರೋಪಿಗಳು ನಿನ್ನಂತ ಕನಿಷ್ಠ ಜಾತಿಯವಳಿಗೆ ಇಷ್ಟು ಜಮೀನು ಏಕೆ ಎಂದು ಜಾತಿ ನಿಂದನೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ಗಂಭೀರ ಆರೋಪ ಮಾಡಲಾಗಿದೆ. ಇತ್ತೀಚೆಗೆ ಅದೇ ಜಮೀನಿನಲ್ಲಿ ಬೋರ್ವೆಲ್ ಕೊರೆದು ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಸಂಚು ರೂಪಿಸಿರುವುದಾಗಿ ಹೇಳಲಾಗಿದೆ. ಪ್ರಾಣ ಭಯದಿಂದ ಲಕ್ಷ್ಮಮ್ಮ ಅವರು ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳೊಂದಿಗೆ ಜಮೀನಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಕುಟುಂಬದಲ್ಲಿ ಹರೆಯದ ಹೆಣ್ಣು ಮಕ್ಕಳು ಇದ್ದು ಅವರ ಸುರಕ್ಷತೆ ಬಗ್ಗೆ ಆತಂಕ ವ್ಯಕ್ತಪಡಿಸಲಾಗಿದೆ. ಪೊಲೀಸ್ ನಡೆ ಬಗ್ಗೆ ಹೊಸ ವಿವಾದ. ಈ ಪ್ರಕರಣ ಪರಿಶೀಲಿಸಲು ಕುಣಿಗಲ್ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಮತ್ತೊಂದು ವಿವಾದ ಇಲ್ಲಿದೆ. ಇಲ್ಲಿಲ್ವಾ? ರೆಕಾರ್ಡ್ ಆಗಿಲ್ವಾ ರೇ? ಈಗ ಸಾಹೇಬ್ರೆ, ನಿಮ್ಮ ಮುಂದೆನೆ ಇಷ್ಟೆಲ್ಲ ಆಗ್ತಾ ಇದೆ. ಪೊಲೀಸರ ಮುಂದೆ ನಿಮ್ ಮುಂದೆನೆ ಇಷ್ಟೆಲ್ಲ ಆಗ್ತಾ ಇದೆ. ಆದ್ರೆ ನಿಮ್ಮ ಆಬ್ಸೆಂಟ್ ಅಲ್ಲಿ ನೋಡ್ರಿ, ತೊಡೆ ತಟ್ಟಿ ನೋಡಿದ್ರ ತೊಡೆ ತಡೆ ಒಂಚೂರು ಆಗ್ಲಿ ನಾನು ನೋಡ್ಕತೀನಿ ಅಂತ ಏನ? ಯಾರಿಗೆ ಕುಟುಂಬದವರ ಆರೋಪದ ಪ್ರಕಾರ ಭೂಮಿ ಹಕ್ಕುಗಳ ಕುರಿತು ಅಂತಿಮ ಆದೇಶ ನೀಡುವ ಅಧಿಕಾರ ಪೊಲೀಸ್ ಇಲಾಖೆಗೆ ಇಲ್ಲದಿದ್ದರೂ ಸ್ಥಳಕ್ಕೆ ಬಂದ ಅಧಿಕಾರಿ ಆರೋಪಿಗಳ ಪರವಾಗಿ ಮಾತನಾಡಿದ್ದಾರೆ. ಯಾರು ಅವ್ರದಿದ್ಯಾ? ನಮ್ದಿಲ್ವಾ? ಯಾಕೆ ಕೊಟ್ಟಿಲ್ವಾ? ಆರ್ಡರ್ ಕಾಪಿ ಹೇಳಿ ಸರ್. ನಿಮ್ಮ ಆರ್ಡರ್ ಕಾಪಿಗೆ ರಿಜೆಕ್ಟ್ ಆಗಿರೋಂಥ ಆರ್ಡರ್ ಕಾಪಿ ಹೌದಾ? ಸರಿ, ಒಂದು ಕೆಲಸ ಮಾಡಿ, ಇದ್ರಲ್ಲಿ ಕ್ಯಾನ್ಸಲ್ ಆಗಿದೆ. ಅವರ ದಾಖಲೆಗಳು ಸರಿಯಿವೆ ಎಂದು ದೂರುದಾರರ ಮೇಲೆಯೇ ಧಮಕಿ ಹಾಕಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಲಕ್ಷ್ಮಮ್ಮ ಕುಟುಂಬದವರು ಎಲ್ಲವೂ ಸರಿಯಾಗಿದ್ದರೆ ಆರೋಪಿಗಳ ಹೆಸರಿಗೆ ಖಾತೆ ಪಹಣಿ ಆಗಬೇಕಿತ್ತಲ್ಲ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲ, ನಾನ್ ಪಾಣಿ ಮಾಡ್ಸದ ಇಲ್ಲ, ಆಕಾಶ ಕಡ್ದು ಬಿಡು. ಆಯ್ತು ಆಯ್ತು ಪ್ರಾಣ ಆಯ್ತು. ಅಲ್ಲಿ ಮಾಡ್ರಿ, ಹೇಳ್ರಿ, ಹೇಳಪ್ಪ ಏಯ್ ಪೊಲೀಸರ ತುಣ್ಣ ತೋರಿಸ್ತಾರಂತೆ. ತುಣ್ಣ
ಪೊಲೀಸ್ ಎದುರಲ್ಲೇ ಅವಾಚ್ಯ ನಿಂದನೆ. ಅತ್ಯಂತ ಗಂಭೀರ ಆರೋಪವೆಂದರೆ ಪೊಲೀಸ್ ಅಧಿಕಾರಿಯ ಸಮ್ಮುಖದಲ್ಲೇ ಆರೋಪಿಗಳು ವೃದ್ಧ ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೌರ್ಜನ್ಯ ಮಾತುಗಳನ್ನು ಆಡಿದರೂ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಲಿಲ್ಲ ಎಂಬುದು. ಈ ನಡೆ ಪೊಲೀಸ್ ಇಲಾಖೆಯ ನಿಷ್ಪಕ್ಷಪಾತತೆ ಮತ್ತು ಕರ್ತವ್ಯ ಪಾಲನೆ ಬಗ್ಗೆ ಅನುಮಾನ ಹುಟ್ಟಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹೆಣ್ಮಕ್ಳ ಮುಂದೆ ಇದೇ ದೌರ್ಜನ್ಯ ಹೇಳಿಲ್ವಾ ಇಲ್ಲಿದೆ. ಇಲ್ಲಿಲ್ವಾ? ಪೊಲೀಸರ ಮೌನ ರೆಕಾರ್ಡ್ ಆಗಿಲ್ವಾ? ಪ್ರತಿಕ್ರಿಯೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತವೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದರೆ ಪ್ರಕರಣ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆ ಇದೆ. ಎದ್ದಿರುವ ಪ್ರಮುಖ ಪ್ರಶ್ನೆಗಳು: ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ SC/ST ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆಯೇ? ಜಮೀನು ದಾಖಲೆಗಳ ನೈಜ ಸ್ಥಿತಿ ಏನು? ಪೊಲೀಸ್ ಅಧಿಕಾರಿಯ ನಡೆ ಬಗ್ಗೆ ಮೇಲಧಿಕಾರಿಗಳು ತನಿಖೆ ನಡೆಸಲಿದೆಯೇ? ದಲಿತ ವೃದ್ಧೆಯ ಕುಟುಂಬಕ್ಕೆ ರಕ್ಷಣೆ ಒದಗಿಸಲಾಗುತ್ತದೆಯೇ? ನ್ಯಾಯಕ್ಕಾಗಿ ಕಾದಿರುವ ವೃದ್ಧೆ, 76 ವರ್ಷದ ಅನಾರೋಗ್ಯ ಪೀಡಿತ ವೃದ್ಧೆ ಇಂದು ತನ್ನ ಪಾರಂಪರಿಕ ಜಮೀನನ್ನು ಕಾಪಾಡಿಕೊಳ್ಳಲು ಪೊಲೀಸ್ ರಕ್ಷಣೆ ಕೋರುತ್ತಿದ್ದಾರೆ. ನಮ್ಮ ಜಮೀನಿಗೆ ತಂಟೆ ಕೊಡದಂತೆ ತಾಕೀತು ಮಾಡಬೇಕು, ನಮ್ಮ ಕುಟುಂಬದ ಪ್ರಾಣ ರಕ್ಷಿಸಬೇಕು ಎಂಬುದು ಲಕ್ಷ್ಮಮ್ಮ ಅವರ ಮನವಿ. ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ನಿಷ್ಪಕ್ಷಪಾತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. AR ನ್ಯೂಸ್, ಸತ್ಯದ ಪರ ಧ್ವನಿ, ನ್ಯಾಯದ ಪರ ಹೋರಾಟ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ.